ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ, ತ್ಯಾಗಟೂರು ಹಾಗೂ ಅದಲಗಿರಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಅಂಗನವಾಡಿ ಕೇಂದ್ರಗಳು, ಕಟ್ಟಡಗಳು ಇಲ್ಲದೆ ಬಾಡಿಗೆ ಕಟ್ಟಡಗಳಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗುತ್ತಿದ್ದು, ಗುಬ್ಬಿ ತಾಲೂಕಿನಲ್ಲಿ ಸುಮಾರು 94 ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಸರ್ಕಾರದಿಂದ ಅನುದಾನ ಬಂದಿದೆ. ಅತಿ ಶೀಘ್ರದಲ್ಲಿ ಅಂಗನವಾಡಿ ಕಟ್ಟಡಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುತ್ತೇನೆ. ಗುಬ್ಬಿ ತಾಲೂಕಿನಲ್ಲಿ ಶೀಘ್ರವಾಗಿ 94 ಸುಸಜ್ಜಿತ ನೂತನ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿ ಬಾಲ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಅಂತ ತಿಳಿಸಿದರು. ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮಲ್ಲಿ 110 ಅಂಗನವಾಡಿ ಕಟ್ಟಡಗಳಿಲ್ಲ. ಕೆಲವು ಕಡೆ ಈಗ 6-8 ನಿವೇಶನ ಇಲ್ಲ, ಇನ್ನೊಂದು 5-6 ನಿವೇಶನ ಇರೋದ್ರೆ ನಾನು 94 ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದೀನಿ. ಗಡಿಬಾಧಿತ ಅಮೌಂಟಲ್ಲಿ ಅವು ಜನರು ಕೂಡ ಆಗಿವೆ. ಇನ್ನು ಶುರು ಮಾಡ್ತೀವಿ. 94 ಕಡೆ ಹೊಸ ರೀತಿಯ ಅಂಗನವಾಡಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತೀವಿ. ಮತ್ತು ಗಡಿಬಾಧಿತ ಇದರಲ್ಲಿ 35 ಶಾಲಾ ಕಟ್ಟಡಗಳನ್ನು ಕೂಡ ಹಾಕಿದ್ದೀವಿ. ಶಾಲಾ ಕಟ್ಟಡದ ಕೊರತೆ ಎಲ್ಲೂ ಇಲ್ಲ. ಆ ರೀತಿ ಎಲ್ಲ ನಾವು ಒಂದು ಇದ್ದರೆ ಈಗ ಸೇರಿಸ್ತಕ್ಕಂಥ ಸರ್, ಗುಬ್ಬಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳು ಅಂದರೆ ಒಂದು ಟೆಲೋಸ್ಕೋಪ್ ಇಟ್ಟು ಚೆಕ್ ಮಾಡಲ್ಲ, ಸುಮ್ಮನೆ ಮಾತ್ರೆಗಳು ಬರ್ಕೊಳ್ತಾರೆ ಅಂತ ಒಂದು ಆರೋಪ ಇದೆ. ಆಚೆ ಕಡೆ ಬರ್ತಾರೆ ಹೇಳ್ತಾ ಇದ್ದೀರಾ. ಯಾರು ಸಾರ್ವಜನಿಕರಿಂದ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಹೇಳಿ ಗಮನ ಒಟ್ಟು 3 ಕಡೆ ರಸ್ತೆ ಕಾಮಗಾರಿಗೆ ಪೂಜೆ ಮಾಡಿದ್ವಿ. ಇಲ್ಲಿ ಒಂದು ಡಬ್ಬು ಬಿದ್ದೋಯಿತು. ಆ ಡಬ್ಬು ಮತ್ತು ತಡೆಗೋಡೆ ಹಾಕಿದ್ದು ಮತ್ತು ಇಲ್ಲಿ ಕಾಂಕ್ರೀಟ್ ರಸ್ತೆಗೆ ಹಾಕಿದ್ವಿ. ಒಟ್ಟು 4 ಕೋಟಿ ರೂಪಾಯಿ ಇವತ್ತು ಪೂಜೆ ಮಾಡಿದ್ವಿ. ಹಾಡಾಡಲೇ ಆಗಿದೆ. ಅದನ್ನು ಹಿಡಿತಾರೆ. ಅದನ್ನು CC ಕ್ಯಾಮ್ರಾದಾಗೆಲ್ಲ ರೆಕಾರ್ಡ್ ಆಗಿದೆ. ಪೊಲೀಸ್ನವರು ಮಾಹಿತಿ ತಗೊಂಡವ್ರೆ, ಅವ್ರನ್ನ ಹಿಡಿತಾರೆ. ಏನು ಮಾಡೋಕ್ಕಾಗಲ್ಲ, ಜನಕ್ಕೆ ಭಯ ಕಡಿಮೆ ಆಗುತ್ತೆ ಅಷ್ಟೇ. ನಾವು ಪೊಲೀಸ್ನವರು ಯಾರನ್ನಾರ ತಪ್ಪು ಮಾಡಿದಂಗೆ ಕಳ್ಳರಿಗೆ ಹೊಡೆದ್ರೆ ಮಾನವ ಹಕ್ಕಿನವ್ರು ಬರ್ತಾರೆ. ಈಗ ನಾಯಿಗಳು ಹಿಡಿದ್ರೆ ಅವೇನಾರ ಅಲ್ಲಿ ಇಲ್ಲಿ ಬಿತ್ತು ಅಂತಂದರೆ ಪ್ರಾಣಿ ದಯಾ ಸಂಘದವ್ರು ಬರ್ತಾರೆ. ಕಷ್ಟ ಇದೆ ಕೆಲಸ ಮಾಡೋದು. ಜನಕ್ಕೆ ಭಯ ಇಲ್ಲ ಅಂತಂತಂದರೆ ಈಗ ಕ್ರೈಮ್ ಜಾಸ್ತಿ ಆಗ್ತದೆ. ಭಯ ಇಡೋಕ್ಕೆ ಹೋದರೆ ಮಾನವ ಕಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ಹೆಂಗಾಗೈತೆ ಅಂದರೆ ಪೊಲೀಸ್ನವರು ನಮಗೇನಾಗಬೇಕಾಗೈತೆ ಅಂತ ಹೇಳ್ಬಿಟ್ಟು ಮನೋಭಾವ ಬೆಳೆಸ್ಕೊಂಡ್ಬಿಟ್ಟು ಅದರಿಂದ ಸ್ವೇಚ್ಛಾಚಾರ ಜಾಸ್ತಿ ಆಗಿರೋದು ಇವೆಲ್ಲ ನಿರಂತರವಾಗಿ ಆಗ್ತದೆ. ಈ ಸಂದರ್ಭದಲ್ಲಿ ತ್ಯಾಗಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರ್ ಪ್ರಸಾದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಮಾಲಾ, ಸದಾಶಿವಯ್ಯ, ಬೈರಮ್ಮ, ಈಶ್ವರಯ್ಯ, ವಿದ್ಯಾಧರ್, ಸುರೇಶ್, ನಾಗೇಂದ್ರ ಕುಮಾರ್, ಇಂಜಿನಿಯರ್ ಮಹೇಶ್, PDO ರವಿ, ಗುತ್ತಿಗೆದಾರ ಮಹಾದೇವಯ್ಯ, ಶಶಿಧರ್, MR ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ಚೇತನ್ ಗೌಡ, A1 TV, ಗುಬ್ಬಿ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.